ಜಿಬಿಎ ಕಚೇರಿ ಬಳಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಇವತ್ತು ನಡೆಸಲಾಗ್ತಾ ಇದೆ. ಫುಟ್ಪಾತ್ ಮೇಲೆ ಇಟ್ಟಿದ್ದಂತಹ ಪೆಟ್ಟಿ ಅಂಗಡಿಗಳನ್ನು ತೆರವು ಮಾಡಲಾಗಿದೆ. ಜೆಸಿಬಿಗಳ ಮೂಲಕ ಅಂಗಡಿಗಳನ್ನು ತೆರವು ಮಾಡಿದ್ದಾರೆ ಸಿಬ್ಬಂದಿ. ಟ್ರ್ಯಾಕ್ಟರ್ಗಳಿಗೆ ಪೆಟ್ಟಿ ಅಂಗಡಿಯನ್ನು ತುಂಬಿಸಿ ಅಲ್ಲಿಂದ ತೆರವು ಕಾರ್ಯ ಮಾಡಿದ್ದಾರೆ. ಕಾರ್ಪೊರೇಷನ್ ಸುತ್ತಮುತ್ತ ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸಿದ್ದಾರೆ. ಜಿಬಿಎ ಅಧಿಕಾರಿಗಳು ನಿನ್ನೆಯಿಂದ ಆರಂಭಿಸಿರುವಂತಹ ಆಪರೇಷನ್ ಫುಟ್ಪಾತ್ ಡ್ರೈವ್ ಇದು. ನಿನ್ನೆಯೂ ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಫುಟ್ಪಾತ್ಗಳ ಮೇಲೆ ಇಟ್ಟಿದ್ದಂಥ ಒಂದು ಅಂಗಡಿಗಳು ಇದೆಲ್ಲವನ್ನೂ ಕೂಡ ತೆರವು ಮಾಡುವಂಥ ಒಂದು ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಪಾಪ ತಮ್ಮ ಅಳಲನ್ನು ತೋಡ್ಕೊಂಡ್ರು. ತುಂಬ ವರ್ಷಗಳಿಂದ ನಾವಿಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ, ಈಗ ಇದ್ದಕ್ಕಿದ್ದಂಗೆ ನಮ್ಮನ್ನು ಈ ರೀತಿ ಒಕ್ಕಲೆಬ್ಬಿಸ್ಬಿಟ್ರೆ ನಾವೆಲ್ಲಿಗೆ ಹೋಗಬೇಕು, ನಮಗೂ ಏನಾದರೂ ಒಂದು ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಒತ್ತಾಯವನ್ನು ಮಾಡಿದ್ರು. ಇನ್ನು ಆಪರೇಷನ್ ಫುಟ್ಪಾತನ್ನು ಇವತ್ತು ಕೂಡ ಮುಂದುವರಿಸಿದರೆ. ಇನ್ಫ್ಯಾಕ್ಟ್ ಜಿಬಿಎ ಕಚೇರಿ ಏನಿದೆಯಲ್ಲ, ಕೇಂದ್ರ ಕಚೇರಿ, ಅದರ ಸುತ್ತಮುತ್ತನೇ ಒತ್ತುವರಿಯಾಗಿತ್ತು ಫುಟ್ಪಾತ್. ಅದನ್ನು ಈಗ ಸದ್ಯಕ್ಕೆ ತೆರವು ಮಾಡ್ತಾ ಇದ್ದಾರೆ. ಇನ್ನು ವಿದ್ಯಾರಣ್ಯಪುರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಇವತ್ತು ನಡೆದಿದೆ. ವಿದ್ಯಾರಣ್ಯಪುರದ ಸಿಗ್ನಲ್ನಿಂದ ಆ ನಂಜಪ್ಪ ಸರ್ಕಲ್ ಬರುತ್ತಲ್ಲ, ಆ ನಂಜಪ್ಪ ಸರ್ಕಲ್ವರೆಗೂ ಕೂಡ ಇವತ್ತು ತೆರವು ಮಾಡಿದ್ದಾರೆ. ಸುಮಾರು 1.5 ಕಿಲೋಮೀಟರ್ ಒತ್ತುವರಿ ತೆರವು ಕಾರ್ಯಾಚರಣೆ ಇವತ್ತು ನಡೆದಿದೆ. ಪೊಲೀಸರ ಭದ್ರತೆಯಲ್ಲಿ ಜಿಬಿಎ ಅಧಿಕಾರಿಗಳು ಈ ಆಪರೇಷನ್ ಫುಟ್ಪಾತ್ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಏಕಾಏಕಿ ಅಂಗಡಿ ತೆರವು ಮಾಡಿದ್ರೆ ನಾವೆಲ್ಲಿ ಸ್ವಾಮಿ ಹೋಗಬೇಕು ಅಂತೇಳಿ ಜಿಬಿಎ ಅಧಿಕಾರಿಗಳ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜಿಬಿಎ ವತಿಯಿಂದ ಫುಟ್ಪಾತ್ ಒತ್ತುವರಿ ಜಾಗಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಮುಂದುವರಿಸ್ತಾ ಇರುವಂಥ ಇವತ್ತು 2ನೇ ದಿನ. ನಾನೀಗ ವಿದ್ಯಾರಣ್ಯಪುರ ಸರ್ಕಲ್ನಲ್ಲಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಇವತ್ತು ಕೂಡ ಈ ಒಂದು ಪಾದಾಚಾರಿ ಮಾರ್ಗ ಏನಿದೆ ಅದನ್ನು ಯಾರೆಲ್ಲ ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನು ಮಾಡ್ಕೊಂಡಿದ್ರು, ವ್ಯಾಪಾರವನ್ನು ಮಾಡ್ತಾಯಿದ್ರು, ಅವೆಲ್ಲವನ್ನು ಕೂಡ ತೆರವು ಮಾಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಪೆಟ್ಟಿ ಅಂಗಡಿಗಳಿಂದ ಅವೆಲ್ಲ ಕ್ಲೋಸ್ ಮಾಡಿಸಿ ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಎಲ್ಲರೂ ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರವಾಗಬೇಕು, ಯಾಕಂದರೆ ಇದು ಪಾದಾಚಾರಿ ಮಾರ್ಗ. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ. ಅದರ ಮೇರೆಗೆ ನಗರಾಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡರು ಕೂಡ ಇದು ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಸೌಕರ್ಯಗಳಲ್ಲಿ ಒಂದು, ಹೀಗಾಗಿ ನಾವು ಕಡ್ಡಾಯವಾಗಿ ಪಾದಚಾರಿಗಳಿಗೆ ಕಲ್ಪಿಸ್ಕೊಡ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಬೆಂಗಳೂರಿನ 20% ಪಾದಚಾರಿ ಮಾರ್ಗವನ್ನು ಮಾತ್ರ ತೆರವು ಮಾಡ್ತಾ ಇದ್ವಿ. ಅದರಲ್ಲೂ ಕೂಡ ಮುಖ್ಯ ರಸ್ತೆಗಳಲ್ಲಿ ಮಾತ್ರ ತೆರವು ಮಾಡ್ತಾ ಇರುವಂಥದ್ದು ಹೇಳ್ತಾರೋ, ಅದೇ ರೀತಿಯಾಗಿ ಇವತ್ತು ಕೂಡ ತೆರವು ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಗಲಾಟೆ ಮಾಡ್ತಾ ಇದ್ದಾರೆ, ಪೊಲೀಸರನ್ನು ಇಟ್ಕೊಂಡು ಇವತ್ತು ತೆರವು ಕಾರ್ಯಾಚರಣೆ ಮಾಡ್ತಾ ಇರೋದು. ನಮ್ಮ ಜೊತೆ ಬೆಂಗಳೂರು ಉತ್ತರ ಪಾಲಿಕೆಯ ಉತ್ತರ ವಿದ್ಯಾರಣ್ಯಪುರ ಭಾಗದಲ್ಲಿ ಈಗ ನಡೀತಾ ಇರುವಂಥದ್ದು. ಈ ಒಂದು ಭಾಗದಲ್ಲಿ ವಿದ್ಯಾರಣ್ಯಪುರ ನಂಜಪ್ಪ ಸರ್ಕಲ್ ಇದೆ, ಆ ಒಂದು ಭಾಗದಲ್ಲಿ ನಡೀತಿದೆ. ನಮ್ಮ ಜೊತೆ ಮಾತಾಡೋಕ್ಕೆ AAA ಆದಂತಹ ತಿಮ್ಮರಾಜ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ತಿಮ್ಮರಾಜ್ ಅವರು ನಮಸ್ತೆ. ಈಗ ನಿನ್ನೆಯಿಂದಲೂ ಕೂಡ ಈ ಒಂದು ಪಾದಾಚಾರಿ ಮಾರ್ಗ ಏನು ಒತ್ತುವರಿ ಇತ್ತು, ತೆರವು ಕಾರ್ಯಾಚರಣೆ ನಡೀತಾ ಇದೆ. ನಿಮಗೂ ಕೂಡ ಒಂದು ರೀತಿ ಸವಾಲು. ಯಾವ ರೀತಿ ಈಗ ಒಂದು ವ್ಯಾಪಾರಸ್ಥರ ಮನವೊಲಿಸಿ ನೀವು ತೆರವು ಮಾಡ್ತಾ ಇದ್ದೀರಾ? ನಾವು ಫಸ್ಟೇ ಅವರಿಗೆ ಆಟೋದಲ್ಲಿ ಮತ್ತು ಮೌಖಿಕವಾಗಿ ನಮ್ಮ ವಾರ್ಡ್ ಇನ್ಸ್ಪೆಕ್ಟರ್ಗಳಿಗೆ ಇವ್ರಿಗೆಲ್ಲರಿಗೂ ಹೇಳಿಬಿಟ್ಟು ಅವ್ರಿಗೆ ಹೇಳಿದ್ವಿ. ಎಲ್ಲರಿಗೂ ಹೇಳಿ ಬಂದ್ರೂ ಸಹ ಅವರು ಯಾವುದೇ ತೆರವನ್ನು ಗೊಳಿಸಿರಲಿಲ್ಲ. ಆದ್ದರಿಂದ ಇವಾಗ ನಾವು 1ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ರು, ಮಾಡಿಲ್ಲ. 1ನೇ ತಾರೀಕು ನಂತರ ಸುಪ್ರೀಂ ಕೋರ್ಟ್ ಆರ್ಡ್ರು ಮತ್ತು ನಮ್ಮ ಹೈಯರ್ ಆಫೀಸರ್ಸು ಎಲ್ಲನೂ ಇದು ಮಾಡಿದ್ಮೇಲೆ ನಾವೆಲ್ಲನೂ ನಮ್ಮ ಕೆಲಸನ ನಾವು ಗೌರ್ಮೆಂಟ್ ಕೆಲಸ ಮತ್ತು ನಮಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದ್ರಿಂದ ನಾವು ಅದನ್ನು ಅನುಕೂಲ ಮಾಡಿಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಅದನ್ನು ನಾವು ಮಾಡ್ತಾಯಿದ್ದೀವಿ. ಪಾದಾಚಾರಿ ಮಾರ್ಗ ಏನಂತ ಎಲ್ಲ ಕಡೆ ಮಾಡ್ತಾ ಇಲ್ಲ, ನಾವು ಮೇನ್ ರೋಡ್ಗಳಲ್ಲಿ ಮಾಡ್ತಾ ಇದೀವಿ. ಒಳಗಡೆ ಜಾಗಗಳಲ್ಲಿ ವ್ಯಾಪಾರ ಮಾಡಿ ಏನ್ ತೋರಿಸಿದ್ರು 80% ಒಳಗಡೆಗೆ ಹಾಕೊಳ್ಳಿ ಅಂತಂದ್ರು. ಇಲ್ಲಿ ಒಳಗಡೆಗೆ ಹಾಕೊಂಡು ಆ 80% ತೆಗ್ದಿದ್ದಾರಲ್ಲ, ನಾವೆಲ್ಲಿ ಹೋಗ್ಬೇಕು? ಈಗ ಅವರೇ ಬಂದು ಜಾಗ ತೋರಿಸ್ಬಿಟ್ಲಿ ನಾವು ಅಲ್ಲಿ ಹೋಗ್ತೀವಿ. ಅವ್ರೇನು ಹೇಳುದು ನಾವು ಜಾಗ ಕೊಡೋ ಕಡೆ ನೀವು ಹೋಗಿ ಅಂತ ಹೇಳಿ, ಅವ್ರು ಹೇಳೋದು ಸ್ಮಶಾನದಲ್ಲಿ ಕೊಡ್ತಾರೆ, ನಾವು ಹೋಗೋಕ್ಕಾಗುತ್ತಾ ಅಲ್ಲಿಗೆ? ಅವ್ರು ತೋರ್ಸೋದೇ ಸ್ಮಶಾನ ನಮ್ಗಳಿಗೆ ತೋರ್ಸೋದು. ಮಿನಿಸ್ಟರ್ ಏನ್ ಹೇಳ್ತಾ ಇದಾರೆ, ಈ ಪಾದಾಚಾರಿ ಮಾರ್ಗ ಎಲ್ಲ ಒತ್ತುವರಿ ಆಗೋದ್ರಿಂದ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದಾವೆ. ಹೇಳೋದು ಜನದ ಜೊತೆಲಿ ಬಂದು ಹೇಳ್ಬೇಕು, ಅವರು ಎಲ್ಲೋ ಕೂತ್ಕೊಂಡು ಹೇಳ್ಬಾರ್ದು. ಅವರು ಈಗ ನಾವು ಬೀದಿಗೆ ಬಂದಿದ್ವಲ್ಲ, ಅವ್ರು ಬೀದಿಗೆ ಬಂದು ಹೇಳ್ಬೇಕು. ಅವಾಗ ಅವ್ರನ್ನ ಮಿನಿಸ್ಟರ್ ಅಂತ ಒಪ್ಕೊಂತೀವಿ ನಾವು. ಜನ ಕೂಡ ಇದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಒಳ್ಳೆ ಕೆಲಸ ಅನ್ನೋರು ಯಾರು ಅಂದ್ರೆ ಮುಕ್ಕಾಲು ಭಾಗ ಏಜ್ ಆಗಿದ್ದಿಲ್ಲ ಅವ್ರಂತವ್ರು ಹೇಳೋದು. ನಮ್ಗೆ ಏಜ್ ಇದೆಯಲ್ಲ, ಇನ್ನೊಂದು ನಮ್ಮ ಮಕ್ಳು ಸಾಕ್ಬೇಕಲ್ಲ ನಾವು. ಒಳ್ಳೆ ಕೆಲಸನ ಇದು ಅಲ್ಲ? ಒಳ್ಳೆ ಕೆಲಸನ. ಏಜ್ ಎಲ್ಲ ಮುಗ್ದಾಗಿದ್ಯಲ್ಲಣ್ಣ, ಮನೇಲಿ ಮಲ್ಕೋತಾರಲ್ಲ ಅವ್ರಂತವ್ರು ಹೇಳೋದು, ಇವ್ರನ್ನ ತಗ್ಸಿ ಅಂತ ಹೇಳೋದು. ನಮ್ಮಂತವ್ರ ಕೈಲಿ ಹೇಳ್ಸಿ ನೋಡೋಣ. ಅವ್ರಿಗೆ ಓಡಾಡಕ್ ಜಾಗ ಬೇಕು, ನಮಗೆ ಬದುಕಕ್ ಜಾಗ ಬೇಕು. ಬದುಕೋದು ಮುಖ್ಯನಾ? ಅಲ್ಲ, ಅವ್ರು ದುಡ್ದಿದ್ದಾರೆ, ಚೆನ್ನಾಗಿ ಮನೇಲಿ ಇಟ್ಟವ್ರೆ, ಅದನ್ನ ಮಾಡೋಕ್ಕೋಸ್ಕರ ವಾಕಿಂಗ್ ನಡೆಯೋದು. ನಾವು ದುಡ್ದಿಲ್ಲ, ಮನೆ ಬಾಡಿಗೆ ಕಟ್ಟಬೇಕು, ಸ್ಕೂಲ್ ಕಟ್ಟಬೇಕು, ಎಲ್ಲ ಆಯ್ತು ನಮಗೆ. ಇದು ನಂಬ್ಕೊಂಡು ಸಾವಿರ ಲೆಕ್ಕ ತಗೊಂಡಿದೀವಿ, ಗೊತ್ತಾಯ್ತಾ? ಲಕ್ಷ ತಗೊಂಡಿದೀವಿ. ಹೋದ್ರೆ ಮನೆಗೆ ಬರ್ತಾರೆ, ಬಂದ್ರೆ ಸೂಸೈಡ್ ಮಾಡ್ಕೊಂತೀವಿ ನಾವು ಸತ್ತ ಮೇಲೆ. ಈಗ ಅವ್ರು ಹೇಳ್ತಾ ಇರೋದು ಎಲ್ಲಾ ಕಡೆ ನಾವು ಮಾಡ್ತಾ ಇಲ್ಲ, 20% ಅಷ್ಟೇ ಮೇನ್ ರೋಡ್ಗಳಲ್ಲಿ ಮಾತ್ರ, ಒಳಗಡೆ ಮಾಡಲ್ಲ ಅಂತ. ಸರ್, ಅಲ್ಲಿದ್ದಾರೆ ಇಲ್ಲಿ ಕಳಿಸಿದ್ದಾರೆ, ಮತ್ತೆ ಒಳಗೆ ಏನಕ್ಕೆ ಮಾಡ್ತಾ ಇದ್ದೀರಾ ಸರ್?
ನೋಡಿ ಇದು ಸುಮ್ಮನೆ ಸುಮಾರು ಒಂದು 10 ವರ್ಷದಿಂದ ಬಿದ್ದೈತೆ. ಸಿಗ್ನಲ್ ಜಾಗ ಅಂದ್ರೆ ನಮ್ಗೆ ಸ್ವಲ್ಪನಾದ್ರು ಜಾಗ ಕೊಡಿ ಸರ್. ಸಿಗ್ನಲ್ ಜಾಗ ಸಿಗ್ನಲ್ ಜಾಗ ಆ ಕಡೆ ಬಿಟ್ಟು ಈ ಕಡೆನಾದ್ರು ಕೊಡಿ ಸರ್ ನಮ್ಗೆ. ನಾವು ಸಾಲ ತಗೊಂಡಿದೀವಿ, ಮಕ್ಳನ್ನ ಓದಿಸ್ತೀವಿ, ಬಾಡಿಗೆ ಮನೆ ನಾವೇನ್ ಮಾಡ್ಬೇಕು ಹೇಳಿ. ಪರ್ಯಾಯ ಒಳ್ಳೆ ಜಾಗ ಆದ್ರೂ ಮಾಡ್ಕೊಡಿ ಅನ್ನೋ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.